ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಹತ್ಯೆ ಮಾಡಲು ಇರಾನ್ ಹೊಸ ಸಂಚು ರೂಪಿಸಿದೆ ಎಂಬ ಗುಪ್ತಚರ ಮಾಹಿತಿಯನ್ನು ಇಸ್ರೇಲ್ ಅಮೆರಿಕದೊಂದಿಗೆ ಹಂಚಿಕೊಂಡಿದೆ ಎಂದು ಅಮೆರಿಕದ ಮಾಧ್ಯಮಗಳು ವರದಿ ಮಾಡಿವೆ. ಸಿಎನ್ಎನ್ ಹಾಗೂ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಗಳ ಪ್ರಕಾರ ಟ್ರಂಪ್ ವಿರುದ್ಧ ನಿರ್ದಿಷ್ಟ ಹತ್ಯೆಯ ಸಂಚಿನ ಬಗ್ಗೆ ಹೊಸ ಗುಪ್ತಚರ ಮಾಹಿತಿ ಲಭ್ಯವಾಗಿದೆ ಎನ್ನಲಾಗಿದೆ. ಆದರೆ ಈ ಕುರಿತು ಅಮೆರಿಕ ಅಥವಾ ಇಸ್ರೇಲ್ ಸರ್ಕಾರಗಳು ಅಧಿಕೃತವಾಗಿ ಯಾವುದೇ ವಿವರಗಳನ್ನು ಬಹಿರಂಗಪಡಿಸಿಲ್ಲ. ಈ ಬೆಳವಣಿಗೆಯ ನಡುವೆಯೇ ನ್ಯಾಟೋ ಶೃಂಗಸಭೆಯಿಂದ ಅಮೆರಿಕಕ್ಕೆ ಮರಳುವ ವೇಳೆ ಟ್ರಂಪ್ ಹೊಸ ವಿಮಾನದ ಬದಲು ಹಳೆಯ ಏರ್ಫೋರ್ಸ್ ಒನ್ ವಿಮಾನದಲ್ಲೇ ಪ್ರಯಾಣಿಸಿದ್ದು ಭದ್ರತಾ ಕಾರಣಗಳಿಂದಲೇ ಎಂಬ ಊಹಾಪೋಹಗಳು ವ್ಯಕ್ತವಾಗಿದೆ. 2020ರಲ್ಲಿ ಇರಾನ್ನ ಸೇನಾ ಕಮಾಂಡರ್ ಕಾಮ್ಸಿ ಸುಲೈಮಾನಿ ಹತ್ಯೆಯ ಬಳಿಕ ಟ್ರಂಪ್ ವಿರುದ್ಧ ಇರಾನ್ ಹಲವು ಬಾರಿ ಪ್ರತೀಕಾರದ ಎಚ್ಚರಿಕೆ ನೀಡಿತು. ಆದರೆ ಈ ಹೊಸ ಗುಪ್ತಚರ ಮಾಹಿತಿಯ ಕುರಿತು ಇರಾನ್ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ.